ಬಲು ಶಾರದೆಯು ಏಕವಾಗಿದೆ ಕಂಡ್ಯ. ಇದೇನ್ ದೊಡ್ಡಣ್ಣ, ಮನೆ ಮುಂದೆ ನಾಯಿ ಕೋತಿನ ಕಟ್ಟಾಕಿರೋದು ನೋಡಿದೀನಿ. ಇದ್ಯಾವ್ದೋ ಚಿಂಪಾಂಜಿ ತಂದು ಕಟ್ಟಾಕಿದಲ್ಲ. ನನ್ನ ಮಗ ಹೊಟ್ಟೆ ಬಿರಿಯ ತಕ ತಿಂದು ಬಿಲ್ ಕೊಡ್ದಲ್ಲೇ ಹೋಯ್ತಿದ್ದ, ಅದಕ್ಕೆ ಹಿಡಿದು ಕಟ್ಟಾಕಿವನಿ. ಬಿಟ್ಟು ತಿನ್ನೋನ್ ಯಾರು ಕಟ್ಟಾಕ್ತಾರ? ಇಲ್ಲ, ಕರ್ಕೊಂಬಂದು ಕ್ಯಾಶ್ ಟೇಬಲ್ ಮೇಲೆ ಕೂರ್ಸ್ಬಿಟ್ಟು ಊದ್ ಬತ್ತಿ ಬೆಳಗ್ಬಿಟ್ಟು ತಗಳಪ್ಪ ಖರ್ಚು ಕಾಸು ಇಟ್ಕೊಂತ ಜೋಬಕ್ ತೋರ್ತಾರೆ. ಹಾಗಲ್ಲ ಇನ್ನಂಗಲ್ಲ. ಅಲ್ಲ, ಅವ್ನ್ ತಿನ್ನಿದಕ್ಕೆ ಲೆಕ್ಕ ಹಾಕಿ ಅದು ಚುಕ್ತ ಆಗೋವರೆಗೂ ಕತ್ತೆ ತರ ದುಡ್ಸ್ಕೊಳ್ಳೋದು ಬಿಟ್ಬಿಟ್ಟು ಕಟ್ಟಾಕ್ 3 ಹೊತ್ತು ಬಿಟ್ಟಿ ಊಟ ಹಾಕ್ತಾ ಇದೆಯಲ್ಲ, ಏನ್ ಹೇಳ್ಬೇಕು ನಿಂಗೆ? ಅಗ್ಗ ಬಿಚ್ಚಿದ ತಕ್ಷಣ ಯಾವ್ದಾದ್ರು ಮಾವಿನ ಮರ ಹತ್ಕೊಂಡ್ಬಿಟ್ರೆ ಓಡಾಕ್ದಂಗೆ ಉದ್ದನ ಚೈನ್ ಹಾಕಿ ಕಟ್ಟು ಬಿಟ್ಬಿಡು. ಕೆಲಸ ಮಾಡ್ದಂಗಿರುತ್ತೆ, ಕಟ್ಟಾಕ್ದಂಗಿರುತ್ತೆ. ಹೆಂಗೆ ಈ ಐಡಿಯಾ ನನ್ಗೆ ಹೊಡೆದೇ ಇರ್ಲಿಲ್ಲ ಕಣ್ರಲ್ಲ. ಕೈ ತಟ್ಟಾರವ್ವ. ನೀನ್ ತಿಂದಿರೋದೆಲ್ಲ ಲೆಕ್ಕ ಬರ್ದಿಟ್ಟೇವ್ನೆ. 1 ತಿಂಗಳು ನನ್ನ ಹೋಟ್ಲಲ್ಲಿ ನೀನ್ ಜೀತ ಮಾಡ್ಬೇಕು. 1 ತಿಂಗಳ? ನೀನ್ ಕೊಟ್ಟಿರೋ ಬೂಸ್ಟ್ ಹಿಡಿದಿರೋ ದೋಸೆ, ಕೊಳ್ತೋಗಿರೋ ಚಟ್ನಿಗೆ 1 ತಿಂಗಳು ಯಾವ ನನ್ ಮಗ ಕೆಲಸ ಮಾಡ್ತಾನೆ? ನನ್ನ ಮಗನ್ 1 ಹೊತ್ತು ತಿಂದಿರೋದೇ 1 ತಿಂಗಳಿಗಾಗೋಷ್ಟು ತಿಂದಿದ್ಯಾ? ಇನ್ ಇಡೀ ತಿಂಗಳೆಲ್ಲ ಅದೆಷ್ಟು ತಿಂತ್ಯಾ, ಅದೆಷ್ಟು ಉಡ್ತ್ಯಾ? ವಾಗ ಜೀತ ಮಾಡಾಗ ಮಗನೇ, ವಾಗ. ನಿನ್ ಮಗಳನ್ನ ಒಂದ್ ಗತಿ ಮಾಡ್ತೀನಿ ಬಿಡು. ಏನ್ ಮಗಳ ಮಾಡ್ತೀನಿ ಅಂದೆ. ವಾಗು ಅಂದೆ. ನಿನ್ ತಲೆ. ಅಯ್ಯೋ 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 ಪಾಪಿ ನನ್ನ ಮಗನೇ, ಅನ್ಯಾಯವಾಗಿ ಗ್ಲಾಸ್ ಹೊಡೆದಾಕ್ಬಿಟ್ಟಲ್ಲ. ಈ 1 ತಿಂಗಳ ಜೊತೆಗೆ ಇನ್ನು ಜೀತ ಮಾಡ್ಬೇಕು, ಗೊತ್ತಾಯ್ತಾ? ಹಾಕೊಂಡು ಇದನ್ ಕುಡಿದ್ರೆ ನಿನ್ ಜನ್ಮ ಪಾಗೋ. ನನ್ಗೇನು ಬೇಕಾಗಿಲ್ಲ, 1 ಲೋಟ ನೀರ್ ಕುಡ್ಕೊಂಡು ಜೀವನ ಮಾಡ್ಬಿಡ್ತೀನಿ ಸಾಕು. ನಿನ್ ನಡೆ ಬರಕ್ ನಾನೇನು ಮಾಡ್ಲಿ? ಅಯ್ಯೋ ನಾನ್ ಮುಡಿಸ್ತೀನಿ. ಹೂವ ಮುಡ್ಕೊಂಡು ಈ ಕಡೆ ಬಂದ್ಬಿಡು. ತಂದೆ ತಂದೆ ತಡಿಯ ನನ್ ಮಗ ಎಲ್ಲ ಹಾಳು ಮಾಡ್ಬಿಟ್ಟ. ನೀರು ತಗೊಳ್ಳಿ, ನೀರು. ಹೊಸ ಮಡಿಕೆ ನೀರ್ ತಾನೇ ಇದು? ನೀವ್ ತಂದಿಟ್ಟಿರೋ ಹೊಸ ಮಡಿಕೆನೆ. ಮುಸ್ಲಾ ತೆಗೆದು ಮೊಕ್ಕ ಬಂದಿದ್ದೀನಿ. ಇದೇನ್ಲಾ ಒಳ್ಳೆ ಸಿಂಡ್ ಆಗದೆ? ಹೊಸ ಮಡಿಕೆ ಅಲ್ವಾ, ಅದಕ್ಕೆ ಹಂಗದೆ. ಹಳೇದಾದ್ಮೇಲೆ ಸೊರಗದ್ ಬಿಡಿ. ಏನೋಪ್ಪ, ಹೊಸ ಮಡಿಕೆ ನೀರಿದ್ದಂಗಿಲ್ಲ, ಎತ್ವಾಸ ಆಗ್ಬಿಟ್ಟದೆ. ಕೇಟಿಗೆ ಆರ್ಡರ್ ಮಾಡವ್ರೆ, ಇದ್ರಲ್ಲೇ ಮಾಡ್ಕೊಡ್ತೀನಿ ಬಾ. ಮಾಡ್ಕೊಡಿ ಮಾಡ್ಕೊಡಿ, ಅವನು ಕುಡಿದ್ಬಿಟ್ಟು ಹೋಗ್ಬಿಡ್ಲಿ. ಇತ್ವಾಗ ಮೈ ಕೈ ಸಿಕ್ಕು, ತುಂಬಾ ಅದಾಗ್ಬಿಟ್ಟೈತೆ. ಹೋಗಿ ಕುಡಿಯೋದಕ್ಕೆ 1 ಮಿಳ್ಳೆ ಅದೇ ಹೊಸ ಮಡಿಕೆ. ಹೋಗು. ಕುಡಿಯೋ ನೀರಿನ ಗುಡಾಣ ಆ ಕಡೆ ಐತೆ, ಮನೆ ಕಡೆಗೆ ಯಾಕೆ ಹೋದ ಈ ನನ್ ಮಗ? ದಿನಾ ನಾನ್ ನೀರ್ ಕೇಳ್ತಾಗ್ಲಿಲ್ಲ, ನೀನ್ ಇಲ್ಲಿಂದೇನೆ ನಾ ತುಂಬ್ಕೊಂಬಂದ್ ಕೊಡ್ತಾ ಇದ್ದಿದ್ದು. ಅಯ್ಯೋ ಹೊಸಿ ಅಲ್ಲೇ ಇರು ಕದ್ದ, ಬಂದೆ. ಬೇಗ ಬನ್ನಿ, ತಣ್ಣಗಿದೆ ತೊಳಿ. ಬೇಡಣ ಬೇಡಣ ಬೇಡಣ. ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿ ಹೋಗಿದೆ ಅಂತ ನಾವು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಬಿಸಿನೀರು ಸ್ನಾನ ಮಾಡ್ಕೊಂಡು ಮತ್ತೆ ರೀಜಾಯ್ನ್ ಆಗ್ತೀನಿ. ಎಷ್ಟು ಬೇಕಾದ್ರೂ ಹೊಡ್ಕೊಳ್ಳೋಣ. ಮಗಳೇ! ಓ ಮೈ ಗಾಡ್, ವೆರಿ ಡೇಂಜರಸ್. ಹೆದರ್ಕೋಬೇಡಿ ಸ್ವಾಮಿ, ದೊಡ್ಡ ಆಘಾತ ಆಗೋಗಿದೆ. ಅಯ್ಯೋ, ಕಣ್ಣಾರ ನೋಡಿದ ಸಾಕ್ಷಿಗಳಾದ್ರೂ ಸಿಕ್ಕಿದ್ರೆ ಏನ್ ನೋಡಿ ಹಿಂಗಾಯ್ತು ಅಂತ ಅವ್ರ ಬಾಯಿಂದಾನೆ ಕೇಳ್ಕೋಬಹುದಾಗಿತ್ತು. ನಾನೇ ಪ್ರತ್ಯಕ್ಷ ಸಾಕ್ಷಿ. ಹೇಳು ಚಿಪ್ಪಾಜಿ, ಅದೇನು ಅಂತ ಬಾಯ್ಬಿಟ್ಟು ಹೇಳು. ಅಷ್ಟು ಈಸಿಯಾಗಿ ಹೇಳ್ಬಿಟ್ರೆ ಹೆಂಗೆ ಮಾವ? ರಾಮಾಯಣದಲ್ಲಿ ದಶರಥ ಮಹಾರಾಜನನ್ನು ಕೈಗೆ 3 ವರ ಕೇಳಿದ್ಲಲ್ಲ, ಅದೇ ತರ 3 ವರನ ನಾನು ನಿನಗೆ ಕೇಳ್ತೀನಿ. ಕೇಳು. ಅದಕ್ಕೆ ನೀನು ಓಕೆ ಅಂದ್ರೆ ನಿನ್ನ ಮಗಳು ನನಗೆ ಓಕೆ, ಇಲ್ಲಂದ್ರೆ ಅವಳ ಹಂಗೆ ನಾನು. ಅದೇನು ಅಂತ ಹೇಳಯ್ಯ. ಮೊದಲನೇದು, ಈ ಕಬ್ಬಿಣದ ಸರಪಳಿಯಿಂದ ನನ್ನನ್ನು ಬಿಡುಗಡೆಗೊಳಿಸಬೇಕು. ಎರಡನೇದು, ಈ ನನ್ನ ಕೈಗಳಿಂದ ನಿನ್ನ ಮುದ್ದಿನ ಮಗಳಿಗೆ 3 ಗಂಟನ್ನು ಹಾಕಿಸಬೇಕು. ಮೂರನೇದು, ಈ ಸಮಸ್ತ ಆಸ್ತಿಯನ್ನು ಈ ನಿನ್ನ ಮುದ್ದಿನ ಅಳಿಯನಿಗೆ ಬರೆದು ಕೊಡಬೇಕು. ನನ್ನ ಮಗನೇ, ನಿನ್ನ ಸಾಯಿಸ್ಬಿಡ್ತೀನಿ. ಅಯೋಗ್ಯ. ಒಪ್ಕೊಂಬಿಡು ದೊಡ್ಡಣ್ಣ, ಅನ್ಯಾಯವಾಗಿ ಮಗಳನ್ನ ಯಾಕೆ ಕಳ್ಕೊತ್ಯಾ? ಒಪ್ಕೋ ದೊಡ್ಡಣ್ಣ, ಒಪ್ಕೋ. ಹೂ ಅನ್ನು, ಹೂ ಅನ್ನಪ್ಪ, ಹೂ ಅನ್ನು, ಹೂ ಅನ್ನು. ಮಗಳೇ, ದಿನ
ಮಲ್ಲಿಗೆ ಹೂವಿನ ಇಡ್ಲಿಯನ್ನು ತಿನ್ನಿಸಿ ನಿನ್ನನ್ನು ಸಾಕಿದ್ದೇನಲ್ಲ, ಹೋಗ್ಬಿಡ್ತಾನೆ. ನಿನಗಾಗಿ ನಿನ್ನ ಯೋಗಕ್ಷೇಮಕ್ಕಾಗಿ ಈ ಚಿಂಪಾಂಜಿಗೆ ನಿನ್ನನ್ನು ತಾರೆ ಇರುತ್ತಿದ್ದೇನೆ. ನನ್ನನ್ನು ಕ್ಷಮಿಸು. ತಥಾಸ್ತು. ಚೆನ್ನಾಗಾದ್ಯಮ್ಮ. ಆಹಾ ದೇವ್ರೆ, ಕೊನೆಗೂ ನನ್ ಕೂಗು ನಿನ್ ಕೇಳಿಸ್ತಲ್ಲಪ್ಪ. ಅಡಿ ಅಂದ್ರೆ ನನ್ನ ಮಗಳನ್ನ ಕಾಪಾಡಿದ್ರಿ. ನನ್ನ ಭಾಗದ ದೇವ್ರು ನೀವೇ ಸ್ವಾಮಿ. ದೇವ್ರು ಬಂದು ಏನ್ ಮಾಡ್ತಾನೆ ಮಾವ? ಎಂತ ದೊಡ್ಡ ಟ್ರೀಟ್ಮೆಂಟ್ ಕೊಟ್ರಿ ಹೇಳಿದ್ರೆ. ಅದೇಲ್ವಾ ಇಷ್ಟಕ್ಕೆಲ್ಲ ಕಾರಣ. ಪತ್ರ ರೆಡಿ ಇದೆಯಾ? ರೆಡಿ ಇದೆ. ಈ ಪತ್ರ ಜೊತೆಗೆ ನನ್ನ ಮಗಳು ನಿಮಗೆ ಧಾರೆ ಏರಿತಾ ಇದ್ದೀನಿ. ಎಲ್ಲ ನನ್ನ ಹೆಸರಿಗೆ ತಾನೆ. ಇನ್ನೇನು ಕೆಲಸ? ಆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಡ್ಯೂಟಿ ಜಾಯ್ನ್ ಆಗಿ. ಅಯ್ಯಯ್ಯೋ. ಸಾಮಾನ್ಯ ಯಾ 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 ಮುದ್ದು ಚಿನ್ನ. ಕಮಾನ್ ಕಮಾನ್, ಟೇಕ್ ಯುವರ್ ಸೀಟ್. Okay, okay. ಥ್ಯಾಂಕ್ ಯು. ಏಯ್, ಕಸ್ಟಮರ್ಸ್ ಬಂದವ್ರೆ, ಬೇಗ ಬರಲು. ತಡೆಯ ಸಪ್ಲೈಯರ್. ಏ ಬರೋ ಬೇಗ. ಚಿನ್ನ, ನಾವಿಬ್ರು ಆಪಲ್ ಜ್ಯೂಸ್ ಕುಡಿಯೋಣ. ನನ್ ಮುಂದೆನೆ ಏನು ಕರಿಯೋದ್ ಕೇಳಿಸ್ತಾ ಇಲ್ವಾ? ಆ? ಎಲ್ಲ ಕಸ್ಟಮರ್ಸ್ ಬಂದು ಅರ್ಧ ಗಂಟೆ ಆಯ್ತು. ಆ. ಹೋಗಿ ಸಪ್ಲೈ ಮಾಡಿ ಹೋಗು. ಆ. ಏನ್ ಮುಖ ನೋಡ್ತೀಯ? ಹೋಗು. ನಾವಿಬ್ರು ಬೆಂಗಳೂರಿಗೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತೀವಿ. ಯಾವ ಸಿನಿಮಾ? ರಹಸ್ಯ. ಬಾ. ತಡಿಯ ಇಲ್ಲೇ ಸಾಯಿ. ಏ ಎಲ್ಲ ಕಸ್ಟಮರ್ ಕರೆಕ್ಟ್ ನೋಡ್ಕೊಳ್ಳಲು. ಓಡೋಗ್ದಲೇ ಇರಂಗೆ ಉದ್ದನ ಚೈನ್ ಹಾ. ಕಟ್ಟಿ ಬಿಟ್ಬಿಟ್ರೆ ಆಗೋಯ್ತು. ಅವತ್ತು ಹಗ್ಗ ಕಟ್ಟಾಕ್ದವನ್ಗೆ ಚೈನಾ ಕಟ್ಟಾಕು ಅಂತ ಐಡಿಯಾ ಕೊಟ್ಟವ್ರು ನೀವೇನೂರ? ನಾವೇನೋ ದೊಡ್ಡ